ನಮಸ್ಕಾರ ಎಲ್ಲರಿಗೂ. ಸೊ ಫೈನಲಿ ಕ್ರೇಜಿ ಗೇಮಿಂಗ್ ಕನ್ನಡ ನನ್ನ ಗೇಮಿಂಗ್ ಚಾನಲಲ್ಲಿ 100K ಸಬ್ಸ್ಕ್ರೈಬರ್ ಆಗಿರುವ ಪ್ರಯುಕ್ತ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಬಂತು. ಸೊ ಅನ್ಬಾಕ್ಸಿಂಗ್ ವಿಡಿಯೋನ ಗೇಮಿಂಗ್ ಚಾನಲಲ್ಲಿ ಹಾಕಿದ್ದೀನಿ, ನೋಡ್ರಿ. ಸೊ ಗೆಳೆಯರೇ, ಈ ಜರ್ನಿ ಹೇಗಿತ್ತು? ರೋಡ್ ಟು 100K. ಸೊ 0 ಇಂದ 100K ಯಾವ ತರ ಮಾಡಿದೆ, 0 to 100K ನನ್ನ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತಿರ್ತೀರೋ ಅವರಂತೂ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ರಿ. ಸೊ ಯಾರ್ಯಾರು ಯೂಟ್ಯೂಬ್ ಮಾಡಿ ಅರ್ಧಕ್ಕೆ ಕೈ ಬಿಟ್ಟು ಡಿಮೋಟಿವೇಟ್ ಆಗಿರ್ತಾರೋ ಅವರಂತೂ ಮಿಸ್ ಮಾಡ್ದಂಗೆ ನೋಡ್ಲೇಬೇಕು ಈ ವಿಡಿಯೋನ. ಸೊ ಗೆಳೆಯರೇ, ಇವಾಗ ಹೇಳೋದಾದ್ರೆ ಫಸ್ಟು ನಾನು ಈ ಚಾನಲ್ನ ಶುರು ಮಾಡಿದ್ದು ಜನವರಿ 8ನೇ ತಾರೀಕು 2022. ಸೊ 2022 ಜನವರಿ 8ನೇ ತಾರೀಕು ನಾನು ಮೊದಲನೇ ವಿಡಿಯೋ ಹಾಕಿದ್ದು ಯೂಟ್ಯೂಬ್ಗೆ. ಸೊ ಹೇಳ್ಬೇಕಂತಂದ್ರೆ ನನ್ನ ಹತ್ರ ನನಗೇನು ಗೊತ್ತೇ ಇರಲಿಲ್ಲ. ನನಗೆ ಯೂಟ್ಯೂಬ್ ಅಂದ್ರೆ ಏನು, ಯಾವ ಥರ ವಿಡಿಯೋ ಮಾಡೋದು, ಸೊ ಏನು ವಿಡಿಯೋ ಮಾಡಬೇಕು, ಯಾವ ಗೇಮ್ ಬಗ್ಗೆ ವಿಡಿಯೋ ಮಾಡಬೇಕು, ಗೇಮ್ ವಿಡಿಯೋ ಮಾಡಿದರೆ ಇದು ಓಡುತ್ತಾ, ಜನ ನೋಡ್ತಾರ, ಇದು ಎಷ್ಟು ಜನ ನೋಡ್ತಾರೆ, ಏನು ದುಡ್ಡು ಬರುತ್ತಾ, ಅವಾರ್ಡೆಲ್ಲ ಬರುತ್ತಾ, ನನಗಿದೇನು ಗೊತ್ತಿರಲಿಲ್ಲ ಗುರು, ನನಗೇನು ಗೊತ್ತಿರಲಿಲ್ಲ. ಸೊ ಯೂಟ್ಯೂಬಲ್ಲಿ ಹಿಂಗೆ ನೋಡ್ತಿದ್ದೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ಯಾವುದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ವಿಚಾರ ಮಾಡಿದೆ. ಸೊ ನನಗೆ ಗೊತ್ತಿದ್ದು ಒಂದೇ ಗೇಮಿಂಗು. ನಾನು BGMI ಆಡ್ತಿದ್ದೆ, ಫ್ರೀ ಫೈರ್ನು ಆಡ್ತಿದ್ದೆ, ಆಮೇಲೆ ನಮ್ಮ ಬಸ್ಸಿಡ್ ಗೇಮ್ನು ಆಡ್ತಿದ್ದೆ. ಸೊ ಯಾವ ಗೇಮ್ ವಿಡಿಯೋ ಮಾಡೋಣ ಅಂತ ವಿಚಾರ ಮಾಡಿದಾಗ ಸೊ ಬಸ್ಸಿಡ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಯಾಕೆ ಅದೇ ಗೇಮ್ನೇ ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು ಅಂತಂದರೆ, BGMI ಆನ್ ಮಾಡಿದ ತಕ್ಷಣ ನನ್ನ ಫೋನಾಗೆ ಲ್ಯಾಗ್ ಆಗಕ್ಕೆ ಹಿಡ್ಕೊಂಡ್ಬಿಡ್ತು, ಸ್ಕ್ರೀನ್ ರೆಕಾರ್ಡೇ ಆಗ್ತಿರ್ಲಿಲ್ಲ. ಸೊ ಫುಲ್ಲು ಲ್ಯಾಗು. ಅದರಲ್ಲಿ BGMI ವಿಡಿಯೋ ಮಾಡೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಇನ್ನು ಫ್ರೀ ಫೈರು ಅದು ಒಂದೇ ಥರನೇ, ಎರಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಸ್ಸಿಡ್ ಗೇಮ್ ಅವಾಗ V3.7 ಅಪ್ಡೇಟ್ ಇತ್ತು, ಒಂದು ಸ್ವಲ್ಪನಾರು ಲ್ಯಾಗ್ ಆಗ್ತಿರಲಿಲ್ಲ, ಆರಾಮಾಗಿ ವಿಡಿಯೋ ಮಾಡ್ಬೋದಾಗಿತ್ತು ಬಸ್ಸಿಡ್ ಗೇಮ್ ಬಗ್ಗೆ. ಅದಕ್ಕಾಗಿ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು. ಯಾಕೆಂದರೆ ನನಗೆ ಫುಲ್ಲು ಆ ಗೇಮ್ ಬಗ್ಗೆ ಪಳಗೋಗ್ಬಿಟ್ಟಿದ್ದೆ. ನನಗೆಲ್ಲ ಗೊತ್ತಿತ್ತು ಆ ಗೇಮಲ್ಲಿ ಯಾವ ಥರ ಮೋಡ್ಸ್ ಹಾಕೊಳ್ಳೋದು, ಟ್ರಾಫಿಕ್ ಮೂಡು, ನಿಮಗೆಲ್ಲ ಗೊತ್ತಿರುವಂತೆ ನಾನು ಏನೇನು ತಿಳಿಸ್ಕೊಡ್ತೀನೋ ಎಲ್ಲದ್ರ ಬಗ್ಗೆ ನನಗೆ ಅವಾಗಲೇ ಗೊತ್ತಿತ್ತು. ಸೊ ಹಂಗಾಗಿ ನಾನು ಆ ಚಾನಲ್ನ ಶುರು ಮಾಡಿದೆ. ಸೊ ಮೊದಲನೇ ವಿಡಿಯೋ 8ನೇ ತಾರೀಕು ಹಾಕಿದ್ದು. ಆ ವಿಡಿಯೋ ನೀವು ನೋಡ್ಬಿಟ್ರೆ ನಕ್ಕು ಬಿಡ್ತೀರಾ. ಆ ವಿಡಿಯೋ ಕ್ಲಾರಿಟಿ ಇಲ್ಲ. ಆಮೇಲೆ ಸಾಂಗ್ ಹಾಕಿದ್ದೆ ಅದಕ್ಕೊಂದು. ಆ ಸಾಂಗು ಕಾಪಿ ರೇಟ್ ಅಂದರೆ ನನಗೆ ಗೊತ್ತಿರಲಿಲ್ಲ. ನನಗೆ ಯೂಟ್ಯೂಬ್ ರೂಲ್ಸೇ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲು ಈ ಕಾಪಿ ರೇಟ್ ಕ್ಲೈಮ್ ಅಂದರೆ ನನಗೆ ಗೊತ್ತು. ನಾನು ವಿಡಿಯೋ ಹಾಕಿದ್ದೀನಿ, ಕಾಪಿ ರೇಟ್ ಕ್ಲೈಮ್ ಅಂತ ಏನೋ ಆಶ್ಚರ್ಯ ಸೂಚಕ ಚಿಹ್ನೆ ಎಕ್ಸ್ಕ್ಲೇಮರೆಲ್ಲ ಬಂದ್ಬಿಡೋದ, ಇದೇನಿದು ಅಂತ ನಾನು ಒಂದೇ ಸತಿ ಶಾಕು. ಸೊ ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಸಾಂಗ್ ಯೂಸ್ ಮಾಡೋಂಗಿಲ್ಲ ಯೂಟ್ಯೂಬ್ ವಿಡಿಯೋಗೆ, ಸಾಂಗ್ ಎಲ್ಲ ಹಾಕಂಗಿಲ್ಲ, ಫಿಲಮ್ ಸಾಂಗ್ಗಳೆಲ್ಲ ಅಂತಂದು ಗೊತ್ತಾಯಿತು. ಸೊ ನಾನೇನು ಅಂದ್ಕೊಂಡಿದ್ದೆ, ಒಳ್ಳೊಳ್ಳೆ ಸಾಂಗ್ ಹಾಕ್ಬಿಟ್ಟು ಒಳ್ಳೆ ನೀಟಾಗಿ ಎಡಿಟ್ ಮಾಡಿ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಸಾಧ್ಯವಿಲ್ಲ. ಏಕೆಂದರೆ ಸಾಂಗ್ ಹಾಕಿದರೆ ಕಾಪಿ ರೇಟ್ ಕ್ಲೈಮ್ ಆಗುತ್ತೆ. ಸೊ ಕಾಪಿ ರೇಟ್ ಕ್ಲೈಮ್ ಆದರೆ ತೊಂದರೆ ಆಗುತ್ತೆ. ಹಂಗಾಗಿ ಅದೆಲ್ಲ ಗೊತ್ತಾಯಿತು. ಹಂಗೆ ಸ್ವಲ್ಪ ದಿನ ವೀಡಿಯೋಸ್ ಮಾಡ್ತಾ ಇದ್ದೆ. ನಾನು ವಾಯ್ಸ್ ಓವರ್ ಕೊಡ್ತಿರ್ಲಿಲ್ಲ, ವಾಯ್ಸು ಆಮೇಲೆ ಮುಖ ಎಲ್ಲ ತೋರಿಸಿ ವಿಡಿಯೋ ಮಾಡ್ತಿರ್ಲಿಲ್ಲ. ಸೊ ಏನು ಮಾಡ್ತಿದ್ದೆ ಅಂತಂದರೆ, ಆ ಸಾಂಗ್ ಹಾಕಿ ಸ್ವಲ್ಪ ದಿನ ವೀಡಿಯೋ ಬಿಟ್ಟೆ. ಸೊ ಕಾಪಿರೈಟ್ ಕ್ಲೈಮ್ ಅಂತ ಗೊತ್ತಾಯ್ತಲ್ಲ, NCS ಮ್ಯೂಸಿಕ್ಗಳು ಅಂದರೆ ಕಾಪಿರೈಟ್ ಬರಲಿಲ್ಲಾರ್ದಂಥ ಮ್ಯೂಸಿಕ್ಗಳು ಇದಾವಂತ ಗೊತ್ತಾಯಿತು. ಅವನ್ನ ಹಾಕಿ ಸ್ವಲ್ಪ ದಿನ ವೀಡಿಯೋಗಳನ್ನ ಮಾಡಿದೆ. ಸೊ ಚಾನಲ್ ಹಿಂಗೆ ಓಡ್ತಾ ಇತ್ತು. ಒಂದು 40-50 ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿದ್ದರು. ಸೊ ಆವಾಗ ನನಗೇನು ಅನ್ನಿಸ್ತು ಅಂತಂದರೆ, ಅವಾಗ ಒಂದು 50 ಸಬ್ಸ್ಕ್ರೈಬರ್ ಆಗಿತ್ತು ಅನಿಸುತ್ತೆ ಗುರು. ಸುಮಾರು ಒಂದು 30-40 ವೀಡಿಯೋ ಮಾಡಿದರೂ ಕೂಡ ಏನು ವರ್ಕೌಟ್ ಆಗಲಿಲ್ಲ. ಒಂದು 10-20 ವ್ಯೂಸ್ ಬರ್ತಾಯಿತ್ತು. ವ್ಯೂಸು ಕೂಡ ತುಂಬ ಕಡಿಮೆ ಇತ್ತು. ಸೊ ಅವಾಗ ನನಗೆ ಅನಿಸಿದ್ದೇನೆಂದರೆ, ವಾಯ್ಸ್ ಓವರ್ ಕೊಟ್ಬಿಡೋಣ, ಏನಾಗುತ್ತಾಗಲಿ. ಸೊ ಯಾರೇನಾರು ಅಂದ್ಕೊಂಡ್ಲಿ. ಯಾಕೆಂದರೆ ನನ್ನ ಫ್ರೆಂಡ್ಸು ಹಾಡ್ಕೊಳ್ಳೋರು ಇರ್ತಾರಲ್ಲಪ್ಪ, ಇವ್ನು ವಾಯ್ಸ್ ನೋಡು ಹಂಗೈತೆ ಹಿಂಗೈತೆ ಅಂತೆಲ್ಲ ಹಾಡ್ಕೊಳ್ಳೋರು ಇದ್ದೇ ಇರ್ತಾರೆ. ಸೊ ನನಗೆ ಅವಾಗ ಒಂಥರ ಭಯ, ಏನು ವಾಯ್ಸ್ ಓವರ್ ಕೊಡೋದಪ್ಪ, ಇಲ್ಲಿ ಯಾರೇನು ಅಂದ್ಕೊಂತಾರೋ ಏನು ಅಂತ ಫಸ್ಟ್ಗೆ ತುಂಬ ಭಯ ಆಗುತ್ತೆ ಯೂಟ್ಯೂಬ್ ವಿಡಿಯೋ ಮಾಡುವಾಗ. ಸೊ ಅವಾಗ ನನಗೂ ಭಯ, ಹಿಂಗೆಲ್ಲ ಫ್ಲೂಯೆಂಟಾಗೆಲ್ಲ ಮಾತಾಡ್ತಿರ್ಲಿಲ್ಲ. ಅವಾಗ ಒಂಥರ ತೊದಲಿಸ್ಕೊಂಡೆಲ್ಲ ಮಾತಾಡ್ತಿದ್ದೆ. ಅವಾಗ ಒಂಥರ ಭಯ ಆಗ್ತಿತ್ತು. ಅವಾಗ ಏನಾರಾಗಲಿ ಆದಂಗಾಗಲಿ ಮಾದಪ್ಪನ ಜಾತ್ರೆ ಅನ್ನಂಗೆ ವಾಯ್ಸ್ ಓವರ್ ಕೊಟ್ಟೇ ಬಿಟ್ಟೆ. ಒಂದು ದಿನ ಕೊಟ್ಟೇ ಬಿಟ್ಟೆ ವಾಯ್ಸ್ ಓವರು. ಆ ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ಆ ವಿಡಿಯೋ ಸ್ವಲ್ಪ ಜಾಸ್ತಿ ವ್ಯೂಸ್ ಬರೋಕತ್ಬಿಡ್ತು. ಸೊ ಒಂದು 10-20 ಬರ್ತಿದ್ದು ಒಂದು 50-60 ವ್ಯೂಸ್ ಬಂದ್ಬಿಡ್ತು. ಸೊ ಅವಾಗ ನನಗೆ ಗೊತ್ತಾಯಿತು, ವಾಯ್ಸ್ ಓವರ್ ಕೊಟ್ಟರೆ ವೀಡಿಯೋಸು ಸ್ವಲ್ಪ ರೀಚ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಅವಾಗ ಏನು ಮಾಡಿದೆ, ಸ್ಟೆಪ್ ಬೈ ಸ್ಟೆಪ್ಪು ನಾನು ಕೂಡ ಧೈರ್ಯ ತಗೊಂಡು ಗಟ್ಟಿ ಮನ್ಸು ಮಾಡಿ ವಾಯ್ಸ್ ಓವರ್ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಬರೀ ಸ್ಕ್ರೀನ್ ರೆಕಾರ್ಡು, ಅದ್ರ ಜೊತೆ ವಾಯ್ಸು, ನಂದು ವಾಯ್ಸ್ ಅಷ್ಟೇ, ಫೇಸ್ ಎಲ್ಲ ಬರ್ತಿರ್ಲಿಲ್ಲ ಅವಾಗ, ಬರೀ ವಾಯ್ಸ್ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ.
ಸೊ ವಾಯ್ಸ್ ವಿಡಿಯೋನ ಮಾಡ್ತಾ 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 ನನಗೆ ಮಾತಾಡೋಕ್ಕೆ ನೀಟಾಗಿ ಬರೋಕತ್ತಿತ್ತು. ಅಂದರೆ ಫಸ್ಟಿಗೆ ತುಂಬ ತೊದಲಿಸ್ತಿದ್ದೆ, ಭಯ, ಏನು ಮಾತಾಡೋದು ಏನೋ ಗೊತ್ತಿಲ್ಲ. ಒಂದು ಲೈನ್ ಹೇಳಿದ್ನೇ ಅದು ಇನ್ನೊಂದು ಸತಿ ತೆಗಿಯೋದು, ಮತ್ತೊಂದು ಸತಿ ಹೇಳೋದು, ಹಿಂಗೆಲ್ಲ ಮಾಡ್ತಿದ್ದೆ. ಫಸ್ಟಿಗೆ ನಾನು ಇಷ್ಟು ನೀಟಾಗಿ ಮಾತಾಡ್ತಿರ್ಲಿಲ್ಲ. ಒಂದೇ ಸತಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಒನ್ ಡೇ ಟೇಕಲ್ಲೆಲ್ಲ ಮಾತಾಡ್ತಿರ್ಲಿಲ್ಲ. ಸೊ ಅವಾಗೆಲ್ಲ ಭಾರಿ ಭಯ. ಹೆಂಗೆಂಗೋ ಕಷ್ಟ ಬಿದ್ದು ರೀಟ್ಯಾಕ್ಗಳನ್ನ ತಗೊಂಡು ಒಂದು ಸತಿ ಹೇಳಿದ್ನಿ ಇನ್ನೊಂದು ಸತಿ ನೋಡೋದು, ಮತ್ತು ಅದರಲ್ಲೇನೋ ತಪ್ಪಾಗಿದ್ರೆ ಮತ್ತೊಮ್ಮೆ ವಾಯ್ಸ್ ಓವರ್ ಕೊಡೋದು. ಸೊ ಎಲ್ಲ ಮಾಡಿ ಏನೇನೋ ಮಾಡಿದೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳಬೇಕು, ಇದನ್ನೆಲ್ಲ ಮಾಡ್ಬೇಕಾದ್ರೆ ನಿಮ್ಮ ಮನೆಗೆ ಗೊತ್ತಿತ್ತೇನಪ್ಪ, ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಗೊತ್ತಿತ್ತಾ ನೀನು ಯೂಟ್ಯೂಬ್ ಮಾಡೋದು ಅಂತ ಕೇಳಿದರೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಿದ್ದೆ ಆಮೇಲೆ, ಯಾವಾಗ ಅಂತ ಹೇಳ್ತೀನಿ. ಸೊ ಅವ್ರಿಗೆ ಗೊತ್ತಾಗ್ದಂಗೆ ನಾನು ಮಾಡ್ತಿದ್ದಿದ್ದು, ಅಂದರೆ ಯಾರು ಇಲ್ಲಿ ಟೈಮಲ್ಲಿ ಒಂದು 10 ನಿಮಿಷ ವಾಯ್ಸ್ ಓವರ್ ಅಷ್ಟೇ. ನಾನು ಅವಾಗ ಜಾಸ್ತಿ ಲೆಂತ್ ವೀಡಿಯೋಸ್ ಮಾಡ್ತಿರ್ಲಿಲ್ಲ, ಒಂದು 10 ನಿಮಿಷ ಅಷ್ಟೇ ವೀಡಿಯೋ ಮಾಡ್ತಿದ್ದು. ಸೊ ಒಂದು 10 ನಿಮಿಷ ಹೆಂಗಂಗೆ ಮಾಡ್ಕೊಂಡು ಗೊತ್ತಿಲ್ದಂಗೆ ಮ್ಯಾನೇಜ್ ಮಾಡ್ತಿದ್ದೆ. ಯಾಕೆಂದರೆ ಇವನು ಯೂಟ್ಯೂಬ್ ಮಾಡ್ತಾನೆ ಅಂತ ಗೊತ್ತಾದರೆ ಅವ್ರು ಮತ್ತೆ ಉಗಿದು ಫೋನ್ ಇಸ್ಕೊಂಡರು ಅಂತಂದು. ಯಾಕೆಂದರೆ ನನಗೆ ಏನೋ ಸಕ್ಸಸ್ ಕಾಣ್ತೀನೇನೋ ಅನ್ನೋ ಒಂದು ಬಾಣ್ದೇರೆ ಅಂತಾರಲ್ಲ, ಹೆಂಗೆಂಗೋ ಕಷ್ಟ ಬಿದ್ದು ಗೊತ್ತಿಲ್ದಂಗೆಲ್ಲ ಮಾಡ್ತಿದ್ದವಾಗ ಒಂದು 10 ನಿಮಿಷ ವಾಯ್ಸ್ ಓವರ್ ಕೊಟ್ಟು ಹಂಗೆ ಸೇವ್ ಮಾಡಿ ಇಟ್ಕೊಂತಿದ್ದೆ ವೀಡಿಯೋನ. ಸೊ ಬೆಳಿಗ್ಗೆ ಕಾಲೇಜ್ಗೆ ಹೋಗುವಾಗ ಅದನ್ನ ಅಪ್ಲೋಡ್ ಮಾಡಿ ಅದಕ್ಕೆ ತಮ್ನೇಲ್ ಅಂತ ಬರುತ್ತೆ, ಅದು ಸಹ ನನಗೆ ಗೊತ್ತಿರಲಿಲ್ಲ. ತಮ್ನೇಲ್ ಹಾಕೋದು ಕೂಡ ಗೊತ್ತಿರಲಿಲ್ಲ, ಆ ತಮ್ನೇಲ್ ಅಂದ್ರೇ ಗೊತ್ತಿರಲಿಲ್ಲ, ಅದನ್ನ ಹೆಂಗೆ ಎಡಿಟ್ ಮಾಡೋದಂತೂ ಗೊತ್ತಿರಲಿಲ್ಲ. ಅದನ್ನೆಲ್ಲ ಕಲ್ತ್ಕೊಂಡೆ. ಸೊ ಆ ವಿಡಿಯೋಗೆ ತಮ್ನೇಲ್ ಹಾಕಿದೆ. ಆಮೇಲೆ ವಿಡಿಯೋ ವಾಯ್ಸ್ ಓವರ್ ವಿಡಿಯೋಗಳಲ್ಲಿ ಸ್ವಲ್ಪ ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊಂಡೆ. ಸೊ ಸ್ವಲ್ಪ ನೀಟಾಗಿ ಮಾತಾಡೋದು ಕಲ್ತ್ಕೊಂಡೆ. ಆಮೇಲೆ ಹಂಗೆ ಬರ್ತಾ ಎಡಿಟಿಂಗ್ನ ಇಂಪ್ರೂವ್ ಮಾಡ್ಕೊಂಡೆ. ನನಗೆ ಎಡಿಟಿಂಗ್ ಒಂದು ಸ್ವಲ್ಪನೂ ಬರ್ತಿರಲಿಲ್ಲ ಗುರು. ಒಂದು ಸ್ವಲ್ಪ ಅಂದರೆ ನನಗೆ ಬೇಸಿಕ್ ಎಡಿಟಿಂಗ್ ಯಾವ ಆ್ಯಪ್ ಐತೆ ಅಂತ ಗೊತ್ತಿರಲಿಲ್ಲ. ಆ ಕೈನ್ ಮಾಸ್ಟರ್ ನನಗೆ ಗೊತ್ತಿತ್ತು, ಅದ್ರಲ್ಲಿ ತಲೆ ಎತ್ತಿನದು ನನಗೆ ನಿಜವಾಗ್ಲೂ ಇದು ಹೆಂಗೆ ಎಡಿಟ್ ಮಾಡೋದಪ್ಪ ಅಂತ ತುಂಬ ಕನ್ಫ್ಯೂಸ್ ಆಗೋಗಿತ್ತು. ಸೊ ಆವಾಗ ಬೇರೆ ಆ್ಯಪ್ಗಳನ್ನ ಟ್ರೈ ಮಾಡಿ ಏನೋ ನನ್ನ ಓನ್ ವೇನಲ್ಲಿ ಒಂಥರ ಈಸಿ ಎಡಿಟಿಂಗ್ ಕಲ್ತ್ಕೊಂಡೆ ಅಂತ ಹೇಳ್ಬೋದು. ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಅದನ್ನ ನೀವೆಲ್ಲ ಆರಾಮಾಗಿ ಕಲ್ತ್ಕೊಂಡಿದ್ದೀರ ಅಂತ ನನಗೆ ಗೊತ್ತು. ಸೊ ಗೆಳೆಯರೇ, ಹಂಗೆ ಬರ್ತಾ ವಾಯ್ಸ್ ಓವರ್ ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ಅಪ್ಪಾಜಿ ಅಮ್ಮಗೆ ಗೊತ್ತಿರಲಿಲ್ಲ ಇವನು ವಾಯ್ಸ್ ಓವರ್ ವಿಡಿಯೋ ಮಾಡ್ತಾವನೋ, ಇವನು ಏನು ಮಾತಾಡ್ತಾನೋ, ಇವನು ಹುಚ್ಚನ ಮಗ, ಇವನು ಏನು ಮಾತಾಡ್ತಾನೋ, ಇವನು ಏನು ಫೋನ್ ನೋಡ್ತಾನೋ, 24 ಗಂಟೆ ಫೋನ್ ಇಟ್ಕೊಂಡಿರ್ತೀಯ ಅಂತ ಎಲ್ಲ ಹೇಳ್ತಿದ್ರು. ಸೊ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು ಏನೋ ಸಕ್ಸಸ್ ಕಾಣ್ತೀನಿ, ಮಾನಿಟೈಸೇಷನ್ ಆದಮೇಲೆ ಹೇಳೋಣ ಅಂತಿದ್ದೆ. ಮಾನಿಟೈಸೇಷನ್ ಅಂದ್ರೆ ಏನು? ಮಾನಿಟೈಸೇಷನ್ ಅಂದರೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಸೊ ಅದಾದ್ಮೇಲೆ ದುಡ್ಡು ಬಂದರೆ ಅವಾಗ ನಮ್ಮ ಅಪ್ಪಾಜಿ ಸುಮ್ಮನಿರುತ್ತೆ, ಇಲ್ಲ ಅಂದರೆ ಮತ್ತೆ ಗೊತ್ತಲ್ಲ ಬೈಗಳು ಹೆಂಗಿರ್ತಾವಂತಂದು, ಅದಕ್ಕೆ ನಾನು ಹೇಳಿರಲಿಲ್ಲ. ಸೊ ಹಂಗೆ ವಾಯ್ಸ್ ಓವರ್ ವಿಡಿಯೋಗಳನ್ನ ಮಾಡ್ತಾ ಬಂದೆ. ಸತತ ಒಂದು 2 ರಿಂದ 3 ತಿಂಗಳು ಕಂಟಿನ್ಯೂಸು 1 ರಿಂದ 2 ವೀಡಿಯೋ ಹಾಕ್ತಿದ್ದೆ ಗುರು. ಸೊ 1-2 ಡೈಲಿ 2 ವೀಡಿಯೋ ಹಾಕ್ತಿದ್ದವಾಗ. ಸೊ ಯಾಕೆಂದರೆ ಬರೀ ವಾಯ್ಸ್ ಓವರ್ ವಿಡಿಯೋ ಅಲ್ಲ, ಜಾಸ್ತಿ ಸ್ಟೋರೇಜ್ ಆಗ್ತಿರಲಿಲ್ಲ. ಸೊ ಒಂದು 400-500-600 MB ಒಳಗೇ ವೀಡಿಯೋ ಇರ್ತಿತ್ತು. 5-6 ನಿಮಿಷ ವೀಡಿಯೋ ಮಾಡ್ತಿದ್ದೆ ಅಷ್ಟೇ. ಜಾಸ್ತಿ ಲೆಂತಿ ವೀಡಿಯೋಸು, ಉದ್ದುದ್ದ ವೀಡಿಯೋಸ್ ಎಲ್ಲ ಮಾಡೋಕೆ ಹೋಗ್ತಿರಲಿಲ್ಲ ಅವಾಗ. ಸೊ ಆರಾಮಾಗಿ ಹೆಂಗೋ ಮಾಡ್ಕೊಂಡು ಬಂದೆ. ಸೊ ಫೈನಲಿ ಒಂದು ನನ್ನ ಈ ಗೇಮಿಂಗ್ ಚಾನಲ್ನ ಟರ್ನಿಂಗ್ ಪಾಯಿಂಟ್ ಅಂತ ಆಗಿದ್ದೆ ಯಾವಾಗ ಗೊತ್ತಾ? 250 ಸಬ್ಸ್ಕ್ರೈಬರ್ಸ್ ಸ್ಪೆಷಲ್ಲು ಒಂದು ಲಿವರಿ ರಿಲೀಸ್ ಮಾಡಿದ್ದೆ. SRMS ಶ್ರೀ ಸಿದ್ದರಾಮೇಶ್ವರ ಮೋಟಾರ್ಸ್ ಇಂದು ಬಸ್ಸಿಂದು. ಸೊ ಒಂದು ಲಿವರಿ ರಿಲೀಸ್ ಮಾಡಿದೆ, ನಾನೇ ಕ್ರಿಯೇಟ್ ಮಾಡಿದ್ದದು ಓನು. ಸೊ ಆ ಲಿವರಿ ರಿಲೀಸ್ ಮಾಡಿದೆ ಗುರು. ರಿಲೀಸ್ ಮಾಡಿದಾಗ್ಲಿಂದ ಎದ್ದಾಳ್ತು ನೋಡ್ರಿ ಚಾನಲ್. 1K ಆಗೋವರೆಗೂ ಸುಮ್ಮನೆ ನಿಲ್ಲೇ ಇಲ್ಲ, ಓಡು ಸುಮ್ಮನೆ ಗುರು. ಆ ಲಿವರಿ ಮಾಡಿದ್ಮೇಲೆ ನನ್ನ ಚಾನಲ್ ಮೇಲಕ್ಕೆ ಬಂದಿದ್ದ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಒಂದು ರೈಡಿಂಗ್ ವಿಡಿಯೋ ಅಂತ ಮಾಡಿದ್ವಿ, ಕಾಮಿಡಿ ವಿಡಿಯೋ. ನಾನು ಇವಾಗ ಏನು ಹೇಳಿದ್ನಲ್ಲ, ಫಸ್ಟ್ ಸಬ್ಸ್ಕ್ರೈಬರ್ ನನ್ನ ಫ್ರೆಂಡ್ ವೀರೇಶ್. ಸೊ ಅವನು ನಾನು ಸೇರ್ಕೊಂಡು ಒಂದು ರೈಡಿಂಗ್ ವಿಡಿಯೋ ಮಾಡಿದ್ವಿ. ನಮ್ಮ ಫ್ರೆಂಡ್ ಮಂಜುನಾಥ್ ಎಲ್ಲ ಸೇರ್ಕೊಂಡು ಒಂದು ಕಾಮಿಡಿ ವಿಡಿಯೋ ಮಾಡಿದ್ವಿ. ಅದಾದಮೇಲೆ ಚಾನಲ್ ಇನ್ನೂ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಯ್ತು ಅಂತ ಹೇಳ್ಬೋದು. ಸೊ ಗೆಳೆಯರೇ, ಅಷ್ಟೊತ್ತಿಗೆ ನನ್ನ ಚಾನಲ್ ಆಲ್ರೆಡಿ 1K ಆಗಿತ್ತು. ಸೊ 1K ಆದಮೇಲೆ ನಾನೇನು ಮಾಡಿದೆ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆಮೇಲೆ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಪರಿಚಯ ಆಗೋಕ್ಕೆ ಬಂದರು. ಯಾಕೆಂದರೆ ಪರಿಚಯ ಆದರು ಸ್ವಲ್ಪ ಜನ, ಎಲ್ಲ ಕಮೆಂಟ್ಸ್ಗಳು ಬರ್ತಿದ್ವು. ಆಮೇಲೆ ಬ್ರೋ ಚೆನ್ನಾಗಿ ಮಾಡ್ತಿದ್ದೀರಾ, ಮಾಡಿರಿ, ನೀವು ಎಕ್ಸ್ಪ್ಲನೇಷನ್ನು ಚೆನ್ನಾಗಿ ಮಾಡ್ತಿದ್ದೀರಾ, ನಮಗೆ ಅರ್ಥ ಆಗ್ತಾ ಇದೆ, ಕನ್ನಡದಲ್ಲಿ ಯಾರೂ ಮಾಡಿರಲಿಲ್ಲ, ನೀವು ಮಾಡ್ತಿದ್ದೀರಾ, ದಯವಿಟ್ಟು ಕಂಟಿನ್ಯೂ ಮಾಡಿರಿ ಅಂತ ತುಂಬ ಕಮೆಂಟ್ಸ್ ಬಂದು. ಅವಾಗ ನಾನು ಮಾಡ್ತಿರುವಂಥ ವೀಡಿಯೋಸ್ 4 ಜನಕ್ಕೆ ಹೆಲ್ಪ್ ಆಗ್ತಿದ್ದಾವೆ ಅಂತ ಅನ್ನಿಸ್ತು. ಸೊ ಎಲ್ಲೆಲ್ಲಿಂದ ರೀಚ್ ಆಗ್ತಿದೆ ಅಂದರೆ ಉತ್ತರ ಕರ್ನಾಟಕ ಸೈಡು ಜಾಸ್ತಿ ಕಮೆಂಟ್ಸ್ ಬರ್ತಿದ್ವು. ಸೊ ನಿಜವಾಗ್ಲೂ ಉತ್ತರ ಕರ್ನಾಟಕದ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಗೆಳೆಯರೇ, ಎಲ್ಲ ಕಮೆಂಟ್ಸ್ಗಳು ಬರ್ತಿದ್ವು, ಆಮೇಲೆ ಲೈಕ್ಸ್ ಬರ್ತಿದ್ವು. ಸೊ ನನಗೆ ಆವಾಗ ಅದೇ ದೊಡ್ಡದು. 100 ಜನ ನೋಡಿಬಿಟ್ರೆ ಅಯ್ಯಪ್ಪ ನನ್ನ ವಿಡಿಯೋ 100 ಜನ ನೋಡಿದ್ದೀರಾ ಅಂತ ತುಂಬ ಖುಷಿ ಆಗ್ತಿತ್ತು. ಯಾಕೆಂದರೆ ನನಗೆ ಅವಾಗ 10-20 ವ್ಯೂಸ್ ಬರ್ತಿದ್ವಲ್ಲ, ಅವಾಗ ನನಗೇನು ಯೂಟ್ಯೂಬ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇರಲಿಲ್ಲ. ಬೇರೆ ಇಷ್ಟು ಕೆ ವ್ಯೂಸು ಅಷ್ಟು ಕೆ ವ್ಯೂಸು ಅಂತೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ನನಗೆ 100 ವ್ಯೂಸ್ ಬಂದರೆ ಅದೇ ಒಂದು ದೊಡ್ಡ ಖುಷಿ. ಸೊ ಆವಾಗ ಭಾಳ ಖುಷಿ ಆಗ್ತಿತ್ತು. ಒಂದು 100 ವ್ಯೂಸು 200 ವ್ಯೂಸ್ ಬಂದರೆ. ಸೊ ಆ ರೈಡಿಂಗ್ ವಿಡಿಯೋ 25K ಓಡ್ಬಿಟ್ಟಿತ್ತು. ಅವಾಗಂತೂ ಭಾರಿ ಖುಷಿ ಆಗ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಹಂಗೆ ಬರ್ತಾ ವೀಡಿಯೋಸ್ ಮಾಡ್ತಾ ಇದ್ದೆ. ಆಮೇಲಿಂದ ಒಂದು 10K ಆಯಿತು. 10K ಆದಾಗ ಗೊಂಬೆ ಲಿವರಿ ರಿಲೀಸ್ ಮಾಡಿದೆ. ಸೊ ಅದಾದಮೇಲೆ ಲೈವ್ ಸ್ಟ್ರೀಮ್ನ ಶುರು ಮಾಡಿದ್ವಿ.
ಅಂದರೆ ಲೈವ್ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ, ಲೈವ್ ಸ್ಟ್ರೀಮ್ ಶುರು ಮಾಡಿದೆ. ಸೊ ಅವಾಗಂತೂ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸು ಫುಲ್ಲು ಜಾಲಿ ಮಾಡಿದ್ದಾರೆ. ಎಲ್ಲ ಲೈವ್ ಸ್ಟ್ರೀಮಿಂಗಲ್ಲಿ ಮಲ್ಟಿಪ್ಲೇಯರ್ ಎಲ್ಲ ಪ್ಲೇ ಮಾಡಿದ್ದೀವಿ. ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಸ್ಪೆಷಲ್ ಲಿವರೀಸು, ಎಲ್ಲ ಹಬ್ಬಗಳಿಗೂ ಕೂಡ ಸ್ಪೆಷಲ್ ಲಿವರಿಗಳನ್ನ ರಿಲೀಸ್ ಮಾಡ್ತಿದ್ವಿ. ನಮ್ಮ ನೋವಾ ಗೇಮಿಂಗ್ ಕನ್ನಡ ಭಾರಿ ಲಿವರೀಸು ನಮ್ಮ ನೋವಾ ಮಾಮುಂದು. ಸೊ ಹಂಗೆ ಬೇರೆ ಎಲ್ಲ ಮಾಡ್ತಿದ್ವಿ. ಲಿವರಿಗಳನ್ನ ಕೂಡ ರಿಲೀಸ್ ಮಾಡಿದ್ದೀನಿ. SRMSನೇ 3-4 ಮಾಡಿದ್ದೀನಿ. ಸೊ ಯಾಕೆಂದರೆ ಒಂದೊಂದು ಬಸ್ಗಳಿಗೆ ಮತ್ತೆ ಮಾಡಿರುವಂಥದ್ದು ಗೆಳೆಯರೆ. ಹಂಗೆ ಬರ್ತಾ ಎಡಿಟಿಂಗ್ನ ಇಂಪ್ರೂವ್ ಮಾಡ್ಕೊಂಡೆ, ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಎಲ್ಲ ಹಾಕಕತ್ತಿದೆ. ಸೊ ಅದಕ್ಕೆ ಕೂಡ ತುಂಬ ಚೆನ್ನಾಗಿ ರೆಕಗ್ನೈಸೇಷನ್ ಸಿಕ್ತು. ಸೊ ಅಲ್ಲೂ ಕೂಡ ತುಂಬ ಜನ ಫಾಲೋವರ್ಸು ಫಾಲೋ ಮಾಡಕತ್ತಿದ್ರು. ಸೊ ಇವಾಗ ಪ್ರೆಸೆಂಟ್ಲಿ 30K ಫಾಲೋವರ್ಸ್ ಆದರೆ. ಸೊ ಹಂಗಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಸ್ವಲ್ಪ ಗ್ರೋ ಅಲ್ಲಿದ್ದೀವಿ ಅಂತ ಹೇಳ್ಬೋದು. ಅದಾದ ನಂತರ ಬರ್ತಾ 20K ಆಯಿತು, 30K ಆಯಿತು, 40K ಆಯಿತು. 40K ಲೆಕ್ಕಕ್ಕೆ ಬಂದಾಗ ಏನಾಯ್ತು ಅಂತಂದರೆ, ನನಗೆ ನಮ್ಮ ಕರ್ನಾಟಕದೊಂದು ಮೋಡ್ ಮಾಡಿಸ್ಬೇಕನ್ನೋದು ನನ್ನ ಒಂದು ದೊಡ್ಡ ಕನಸು ಅಂತ ಹೇಳ್ಬೋದು. ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಬೇಜಾನ್ ಮೋಡ್ಸ್ ಇದ್ದಾವೆ, ಆದರೆ ನಮ್ಮ ಕರ್ನಾಟಕದ ಫ್ಲಾಗ್ ಇರುವಂಥ ಮೋಡ್ ಯಾವುದಾದ್ರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಕ್ರೇಜಿ ಗೇಮಿಂಗ್ ಕನ್ನಡ ಚಾನಲ್ ಕಡೆಯಿಂದ ಬಂದಿರುವಂಥ ನಮ್ಮ ಫೋರ್ಸ್ ತೂಫಾನ್ ಮೋಡ್ ಅಂತ ಹೇಳ್ಬೋದು. ಹೆಮ್ಮೆಯಿಂದ ಹೇಳ್ಕೊಂತೀನಿ ಅದನ್ನಂತೂ. ಯಾಕೆಂದರೆ ಬೇರೆ ಯಾವ ಮೋಡಲ್ಲೂ ಕರ್ನಾಟಕ ಫ್ಲಾಗ್ ಹಾಕ್ಸಿಲ್ಲ, ಒನ್ ಆ್ಯಂಡ್ ಓನ್ಲಿ ಪೀಸ್ ನಾನು ಒಬ್ಬನೇ ಹಾಕ್ಸಿರೋದು. ಯಾಕೆ ಅಂತಂದರೆ ಅದನ್ನ ಹಾಕ್ಸಿದ್ರೆ ಬೇರೆ ರಾಜ್ಯದವರು ಬೇರೆ ದೇಶದವರು ಡೌನ್ಲೋಡ್ ಮಾಡ್ಕೊಳ್ಳಲ್ಲ ಅನ್ನುವಂಥ ಇಂಟೆನ್ಷನಿಂದ ನಮ್ಮ ಕರ್ನಾಟಕದ ಮೋಡ್ ಕ್ರಿಯೇಟರ್ಸು ಹಾಕ್ಸ್ತಿರಲಿಲ್ಲ. ಸೊ ನನಗೇನು ಅನಿಸಿದ್ದಂತಂದರೆ, ನಮ್ಮ ಕರ್ನಾಟಕದವರೇ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ರಿ, ಬೇರೆದೆಲ್ಲ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ಅದು ಎಷ್ಟು ರೀಚ್ ಆಗುತ್ತೋ ಬಿಡುತ್ತೋ, ಅದು ಎಷ್ಟು ಜನ ನೋಡ್ತಾರೋ ಎಷ್ಟು ಜನ ಡೌನ್ಲೋಡ್ ಮಾಡ್ಕೊಂತಾರೋ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಹಾಕ್ಸಿದೆ ನೋಡ್ರಿ ನಮ್ಮ ಕರ್ನಾಟಕದ ಫ್ಲ್ಯಾಗು. 2 ಲಕ್ಷ ಓಡಿರೋದು ಆ ವಿಡಿಯೋ. ಇವತ್ತಿಗೂ ಪ್ರೆಸೆಂಟ್ಲಿ 3 ಲಕ್ಷ ಜನ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ನೋಡಿದ್ದಾರೆ ವಿಡಿಯೋನ. ಸೊ ನಮ್ಮ ಕರ್ನಾಟಕದ ತೂಫಾನ್ ಮೋಡು ಸೂಪರ್ ಹಿಟ್ ಆಗ್ಬಿಡ್ತು ಗುರು. ಅದನ್ನು ರಿಲೀಸ್ ಮಾಡಿದೆ 50Kಗೆ 50,000 ಸಬ್ಸ್ಕ್ರೈಬರ್ ಆದಾಗ ರಿಲೀಸ್ ಮಾಡಿದ್ದದು. ತುಂಬ ಕಷ್ಟಪಟ್ಟು ಮ್ಯಾಕ್ಸ್ಟ್ಯೂಡ್ ಗೇಮಿಂಗ್ ಅವರು ಅದನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು. ತುಂಬ ಒಂದು ಧನ್ಯವಾದಗಳು ಹೇಳ್ಬೇಕು ಅವರಿಗೆ. ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಆ ಮೋಡ್ನ ಕ್ರಿಯೇಟ್ ಮಾಡೋಕ್ಕೆ, ಅಷ್ಟು ರಿಯಲಿಸ್ಟಿಕಾಗಿ ಬರೋಕ್ಕೆ. ಎಷ್ಟು ಒಂದು 6 ತಿಂಗಳು ವರ್ಷ ಕಷ್ಟಪಟ್ಟಿದ್ದೀವಿ ಆ ಮೋಡ್ ರೆಡಿ ಆಗೋಕ್ಕೆ. ಸೊ ಆ ಒಂದು ಮೋಡ್ನ ರಿಲೀಸ್ ಮಾಡಿದ್ವಿ. ಆವಾಗಿಂದ ನಮ್ಮ ಚಾನಲ್ಲು ಒಂಥರ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅಂತ ಹೇಳ್ಬೋದು. ನಮ್ಮ ಕನ್ನಡದ ಬಸ್ಸಿಡ್ ಕಮ್ಯುನಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅಂತ ಹೇಳ್ಬೋದು. ಸೊ ಅವಾಗ ನಮ್ಮ ಹೊಸ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು, ಅವ್ರಿಗೆ ಕೂಡ ನಾನು ತುಂಬ ಸಪೋರ್ಟ್ ಮಾಡಿದ್ದೀನಿ. ನಾನು ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತೀನಿ, ನಮ್ಮ ಕನ್ನಡದ ಬಸ್ಸಿಡ್ ಯೂಟ್ಯೂಬರ್ಸ್ ಬೆಳಿಬೇಕಂತ ಎಲ್ಲ ನಮ್ಮ ಕನ್ನಡ ಬಸ್ಸಿಡ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿದ್ದೀನಿ. ಸೊ ಯಾರು ಎಷ್ಟರ ಮಟ್ಟಿಗೆ ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ, ನಾನಂತೂ ಪಕ್ಕ ಸಪೋರ್ಟ್ ಮಾಡಿದ್ದೀನಿ. ಅವಾಗೆಲ್ಲ ಬಸ್ಸಿಡ್ ಯೂಟ್ಯೂಬರ್ಸು ತುಂಬ ಕಡಿಮೆ ಇದ್ದರು. ಒಂದು 4-5 ಜನ ಇದ್ರೆ ಗೊತ್ತಿಲ್ಲ. ಯಾಕೆಂದರೆ ಆವಾಗ ಬಸ್ಸಿಡ್ ವೀಡಿಯೋಸ್ ಮಾಡೋರೇ ಕಮ್ಮಿ, ಆ ಗೇಮ್ ಬಗ್ಗೆ ಗೊತ್ತಿದ್ದೇ ಕಮ್ಮಿ. ಯಾಕೆಂದರೆ ಆ ಗೇಮು ಯಾರು ಆಡ್ತಿದ್ರು ಅವರಿಗೆ ಮೋಡ್ ಹಾಕೊಳ್ಳೋಕ್ಕೆ, ಟ್ರಾಫಿಕ್ ಮೋಡ್ ಹಾಕೊಳ್ಳೋಕ್ಕೆ ಇದೆಲ್ಲ ಬರ್ತಿರಲಿಲ್ಲ. ಬರೀ ಗೇಮ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಆಡೋದು ಆ ಥರ ಮಾಡ್ತಿದ್ರು. ನಮ್ಮ ಕರ್ನಾಟಕದ ಮೋಡ್ಸ್ಗಳೇ ಇರಲಿಲ್ಲ ಗುರು. ಕರ್ನಾಟಕ ಮೋಡ್ಸೇ ಬಂದಿರೋದು ಇತ್ತೀಚೆಗೆ. ಕರ್ನಾಟಕದವ್ರು ಯಾರು ಮೋಡ್ ಕ್ರಿಯೇಟರ್ಸು ಜಾಸ್ತಿ ಮೋಡ್ಗಳನ್ನ ರಿಲೀಸ್ ಮಾಡ್ತಿರಲಿಲ್ಲ. ರಿಲೀಸ್ ಮಾಡಿದ್ರು ಕೂಡ ಅದನ್ನ ಯಾವ ಥರ ಹಾಕೊಳ್ಳೋದಂತ ಎಕ್ಸ್ಪ್ಲನೇಷನ್ ನೀಟಾಗಿ ಕೊಡ್ತಿರಲಿಲ್ಲ. ಸೊ ಅದರಿಂದನೂ ನಮ್ಮ ಕನ್ನಡದ ಬಸ್ಸಿಡ್ ಕಮ್ಯುನಿಟಿ ಗ್ರೋ ಆಗಿರಲಿಲ್ಲ ಅಂತ ಹೇಳ್ಬೋದು. ಸೊ ಗೆಳೆಯರೇ ಬರ್ತಾ ನಾನು ಕೂಡ ಒಂದು ಲೆವೆಲಿಗೆ 50K 60K ಆ ಲೆವೆಲಿಗೆ ಬಂದಾಗ ನಮ್ಮ ಇನ್ನೂ ಹೊಸ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡಿದೆ. ಅವರು ಕೂಡ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ. ಇವಾಗ ಅವರು ಕೂಡ ಒಂದು ಲೆವೆಲಲ್ಲಿದ್ದಾರೆ. ಸೊ ಗೆಳೆಯರೇ ಹಂಗೆ 60K ಆಯಿತು, 70K ಆಯಿತು. 70K ಆದಾಗ ನಾನು ಚಾನಲ್ನ ಸ್ಟಾಪ್ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಸೆಕೆಂಡ್ PU ಎಕ್ಸಾಮ್ ಇತ್ತು. ಸೊ ನಿಜವಾಗ್ಲೂ ನಾನು ಸೆಕೆಂಡ್ PU ಮಿಡ್ ಟರ್ಮ್ ಎಕ್ಸಾಮಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ತೆಗೆದಿದ್ದೆ. ನಾನು ನಿಜವಾಗ್ಲೂ ಪಾಸ್ ಆಗ್ತೀನಿ ಅಂತ ನನಗೆ ಡೌಟ್ ಇತ್ತು, ಇದಂತೂ ನಿಜ. ಏಕೆಂದರೆ ಯೂಟ್ಯೂಬಲ್ಲಿ ಗ್ರೋ ಆಗ್ತಿದ್ದೆ. ಸೊ ಅದಕ್ಕೆ ಟೈಮ್ ಕೊಡೋದು ಇದಕ್ಕೆ ಟೈಮ್ ಕೊಡೋದು ಅಂತ ತುಂಬ ಕನ್ಫ್ಯೂಸ್ ಆಗಿ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಬಿಟ್ಟಿದ್ದೆ. ನಿಜವಾಗ್ಲೂ ನಾನು ಪಾಸ್ ಆಗ್ತೀನಿ ಅಂತ ನನಗೆ ಡೌಟ್ ಆಗಿಬಿಟ್ಟಿತ್ತು ಸೆಕೆಂಡ್ PU ಎಕ್ಸಾಮ್ನ. ಸೊ ಸೈನ್ಸು ಸ್ಟ್ರೀಮ್ ಬೇರೆ ಮೊದಲೇ ಕೇಳ್ತೀರಾ, ಹಂಗಾಗಿ ಒಂದು 4 ತಿಂಗಳು ಮುಟ್ಟಕ್ಕೆ ಹೋಗಿಲ್ಲ. ಚಾನಲ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲಿಲ್ಲ. ಯಾಕೆಂದರೆ ಫುಲ್ ಸ್ಟಾಪ್, ಒಂದು ಪೋಸ್ಟ್ ಇಲ್ಲ, ಒಂದು ರೀಲ್ಸ್ ಇಲ್ಲ, ಎಂಥದೂ ಇಲ್ಲ. ಕಂಟಿನ್ಯೂಸ್ಸು ಫೋಕಸ್ ಆನ್ ಸ್ಟಡೀಸು. ಬರೀ ಓದ್ಕೊಂಡು ಫೈನಲಿ 70% ತೆಗೆದೆ. 70% ಗೌರ್ಮೆಂಟ್ PU ಕಾಲೇಜಲ್ಲಿ ಓದಿದ್ದು ಹೊಸ್ತುರ್ಗ. ಸೊ ಒಂದೇ ಒಂದು ಕಾಪಿ ಚೀಟಿ ಹೊಡೆದಿಲ್ಲ, ಒಂದು ಕಾಪಿ ಚೀಟಿ ನೋಡ್ಕೊಂಬರ್ದಿಲ್ಲ, ಒಬ್ಬನ ಹತ್ರ ನೋಡ್ಕೊಂಬರ್ದಿಲ್ಲ. ಪಕ್ಕ ಆನೆಸ್ಟಾಗಿ ಓದ್ಕೊಂಡು ಹೋಗಿ 70% ತೆಗೆದೆ. ಇದಂತೂ ನಾನು ನಿಜವಾಗ್ಲೂ ಹೇಳ್ತೀನಿ, 70% ಬಂತು. ಸೊ ಗೆಳೆಯರೇ ಅದಾದಮೇಲೆ ಸೊ ಅಂತೂ ಇಂತೂ PU ಪಾಸ್ ಆಯಿತು, 70% ಕೂಡ ಬಂತು. ಸೊ ಅದಾದ ನಂತರ ನನ್ನ ಚಾನಲ್ ಅಷ್ಟೊತ್ತಿಗೆ 50K ಕ್ರಾಸ್ ಆಗಿತ್ತು. ಸೊ ಗೆಳೆಯರೇ ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ದು ಯಾವಾಗ ಗೊತ್ತಾ, ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಹಿಂಗೆ ಅಂತಂದು. ಸೊ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದಾಗ
ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಸೊ ಅವಾಗೆಲ್ಲ ರೆಕಾರ್ಡ್ ಕೊಡಬೇಕಾಗುತ್ತೆ. ಆವಾಗ 18+ ಆಗಿರ್ಬೇಕಾಗುತ್ತೆ ಅದಕ್ಕೆ ಏಜು. ಸೊ ನನಗೇನು ಆವಾಗ ವೋಟರ್ ID ಅವೆಲ್ಲ ಬಂದಿರಲಿಲ್ಲ. ಸೊ ಗೆಳೆಯರೇ ಆವಾಗ ನಾನು ನಮ್ಮ ಅಪ್ಪಾಜಿದು ರೆಕಾರ್ಡ್ಸ್ ಹಾಕಲೇಬೇಕಾಗಿತ್ತು. ಆವಾಗ ಅನಿವಾರ್ಯತೆಯಿಂದ ಹೇಳಲೇಬೇಕಾಯಿತು. ಆವಾಗ ಹೇಳಿದೆ, PU ಆಲ್ರೆಡಿ ಪಾಸ್ ಆಗಿತ್ತಲ್ಲ, 70% ಬೇರೆ ಬಂದಿತ್ತು. ಫುಲ್ ಖುಷಿ ಆಗ್ಬಿಟ್ಟಿದ್ರು. ಸೊ ನಾನು ಫೇಲ್ ಆಗೋ ಲೆವೆಲ್ ಇದ್ದಿದ್ನಲ್ಲ, ಸೊ 70% ಬಂದಿದ್ದು ಫುಲ್ ಖುಷಿ. ನೀವೆಲ್ಲ ಕೇಳ್ತಿರಲ್ಲ, ನಿಮ್ಮ ಮನೇಲಿ ಏನು ಬೈಯಲ್ವಾ ಗುರು, ನಿಮ್ಮ ಮನೇಲಿ ಏನು ಅನ್ನಲ್ವಾ ಅಂತಂದು. ಸೊ ಏನೂ ಅನ್ನಲ್ಲ. ಸೊ ಅವರು ಏನು ಅನ್ನಲ್ಲ, ನೀನೇನಾದ್ರು ಮಾಡ್ಕ, ಒಟ್ನಲ್ಲಿ ಒಳ್ಳೇದು ಮಾಡು ಅಷ್ಟೇ. ಸೊ ಗೆಳೆಯರೇ, ಪೇರೆಂಟ್ಸಿಂದು ಕತೆ ಅಲ್ಲಿರಲಿ. ಸೊ ಅದಾದ ನಂತರ ನನ್ನ ಚಾನಲ್ಲು ಆಲ್ರೆಡಿ ಒಂದು ಲೆವೆಲಿಗೆ ಬಂದಿತ್ತು, ಒಂದು 60K ಲೆವೆಲಿಗೆ ಬಂದಿತ್ತು. ಆವಾಗ ನಾನು ಯೋಚನೆ ಮಾಡಿದೆ, ವಿತ್ ವಾಯ್ಸ್ ಓವರ್ ವಿಡಿಯೋ ಮಾಡ್ತಿದ್ನಲ್ಲ, ಅವಾಗ ಹೆಂಗಿದ್ರು ಮನೆಯಲ್ಲಿ ಲೀಗಲ್ ಆಗಿಬಿಟ್ಟಿತ್ತು ಯೂಟ್ಯೂಬ್ ಮಾಡೋದು. ಸೊ ಆಲ್ರೆಡಿ ಮಾಡ್ತಿದ್ನಲ್ಲ, ಹಂಗಾಗಿ ಆವಾಗ ವಾಯ್ಸ್ ಓವರ್ ಜೊತೆಗೆ ವಿತ್ ಫೇಸ್ ವಿಡಿಯೋನೇ ಮಾಡಿಬಿಡೋಣ. ಸೊ ಇವಾಗ ಹೆಂಗೆ ನಿಂತ್ಕೊಂಡು ಮಾತಾಡ್ತಿದ್ದೀನೋ ಅದೇ ಥರನೇ ರಿಯಲಿಸ್ಟಿಕ್ಕಾಗಿ ವಿತ್ ಫೇಸ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆವಾಗ ನನ್ನ ಹತ್ರ ಅಷ್ಟಕ್ಕೊಂದು ದುಡ್ಡು ಇರಲಿಲ್ಲ, ಯಾಕೆಂದರೆ ಎಕ್ವಿಪ್ಮೆಂಟ್ಸು, ಗ್ರೀನ್ ಸ್ಕ್ರೀನು, PC ಎಲ್ಲ ತಗೊಳ್ಳೋವಷ್ಟು. ಸೊ ಅವಾಗ ಏನು ಮಾಡಿದೆ ಅಂತಂದರೆ, ಸೊ ನಮ್ಮ ಮನೆಯಲ್ಲೊಂದು ನಾನು ತೋರಿಸಿದ್ದೀನಿ ನಿಮಗೆ, ಸೆಟಪ್ ರೂಮ್ ವೀಡಿಯೋನೇ ಮಾಡಿದ್ದೀನಿ ಯಾವ ಥರ ಇತ್ತು ನನ್ನ ಸೆಟಪ್ ರೂಮ್ ಅಂತಂದು. ಸೆಲ್ಫಿ ಸ್ಟಿಕ್ನ ಕಟ್ಕೊಂಡ್ಬಿಟ್ಟು ಲೈಟ್ ಹಾಕೊಂಬಿಟ್ಟು ಹೆಂಗೆಂಗೋ ಸೆಟಪ್ ಮಾಡ್ಕೊಂಡಪ್ಪ. ಸೊ ಆ ವಿಡಿಯೋ ಬೇಕಾದರೆ ನೀವು ನೋಡ್ಬೋದು. ನಾನು ಆಲ್ರೆಡಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಯಾವ ಥರ ಇದೆ ನನ್ನ ಸೆಟಪ್ ರೂಮ್ ಅಂತಂದು. ವಿತ್ ಫೇಸ್ ವಿಡಿಯೋ ಮಾಡ್ತೀನಲ್ಲ, ಸೊ ಆ ಥರ ವಿಡಿಯೋ ಮಾಡೋಕ್ಕೆ ಯಾವ ಥರ ಸೆಟಪ್ ರೂಮ್ ಯೂಸ್ ಮಾಡ್ತೀನಿ ಅಂತಂದು ಎಲ್ಲ ನಾನು ಸೆಟಪ್ ವಿಡಿಯೋ ಮಾಡಿದ್ದೀನಿ. ನೋಡಿರಿ ಬೇಕಾದ್ರೆ ಆ ವಿಡಿಯೋನ ಗೊತ್ತಾಗುತ್ತೆ. ಸೊ ಆ ಥರ ನಾನೆಲ್ಲ ಸೆಟಪ್ ಮಾಡ್ಕೊಂಡೆ. ಅದಾದಮೇಲೆ ನಾನು ಶುರು ಮಾಡಿದೆ ವಿತ್ ಫೇಸ್ ವಿಡಿಯೋ ಮಾಡೋಕ್ಕೆ. ಸೊ ಆವಾಗ ಇನ್ನೂ ವ್ಯೂಸ್ ಇನ್ಕ್ರೀಸ್ ಆಯಿತು, ಇನ್ನೂ ಜಾಸ್ತಿ ರೆಕಗ್ನೈಸೇಷನ್ ಸಿಕ್ತು. ಸೊ ಇನ್ನೂ ಜಾಸ್ತಿ ಫೇಮಸ್ ಆಗೋಕತ್ತಿದೆ ಬಸ್ಸಿಡ್ ಕಮ್ಯುನಿಟಿಯಲ್ಲಿ. ಸೊ ವಿತ್ ಫೇಸ್ ವಿಡಿಯೋನ ಶುರು ಮಾಡ್ಕೊಂಡೆ, ಹೆಂಗೆಂಗೋ ಮಾಡ್ಕೊಂಡು. ಸೊ ನನಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಫೋನ್ನ ಸ್ಟೋರೇಜು. ಇದೊಂದು ದೊಡ್ಡ ಪ್ರಾಬ್ಲಮ್ಮು, ಇವತ್ತಿಗೂ ನನ್ನ ಹತ್ರ ಪ್ರಾಬ್ಲಮ್. ಅದೊಂದು ದೊಡ್ಡ ಪ್ರಾಬ್ಲಮ್ಮು. ದುಡ್ಡು ಬರುತ್ತೆ ಅಂತೀಯ, ಒಂದೊಳ್ಳೆ ಫೋನ್ ತಗೊಳಕ್ಕಾಗಲಿಲ್ವಾ ಗುರು ನಿನಗೆ ಅಂತ ಕೇಳ್ಬೋದು. ಸೊ ಇವಾಗೇನು ನೀವು ಹಿಂದೆ ಬ್ಯಾಕ್ಗ್ರೌಂಡ್ ನೋಡ್ತಿದ್ದೀರಲ್ಲ, ನನ್ನ ದುಡ್ಡೆಲ್ಲ ನನಗೆ ಯೂಟ್ಯೂಬಿಂದ ಬಂದಿರೋ ದುಡ್ಡೆಲ್ಲ ಇದಕ್ಕೆ ಯೂಟಿಲೈಸ್ ಆಗಿರೋದು. ನಾನೇನು ರಮ್ಮಿ ಆಡಿ ಸೋತಿಲ್ಲ, ದುಡ್ಡನ್ನ ಇರೋ ಬರೋ ದುಡ್ಡೆಲ್ಲ ವೇಸ್ಟ್ ಮಾಡಿಲ್ಲ. ಬಂದಿದ್ದ ದುಡ್ಡೆಲ್ಲ ಏನಿದೆಯಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ತೋಟ, ಅದಕ್ಕೇ ಯುಟಿಲೈಸ್ ಆಗಿದೆ ಅಷ್ಟೇ. ಸೊ ಗೆಳೆಯರೇ, ನಾನು ಒಂದು ಒಳ್ಳೆ ಫೋನ್ ತಗೋಬೇಕು, ಇನ್ನೂ ತಗೊಂಡಿಲ್ಲ. ನನ್ನ ಹತ್ರ ಇರೋ ಫೋನಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇದೊಂದೇ ಫೋನಲ್ಲೇ ನಾನು 100K ಮಾಡಿ ಈ ಸಿಲ್ವರ್ ಪ್ಲೇ ಬಟನ್ ತಗೊಂಡಿರೋದು. ಸೊ ವಿತ್ ಫೇಸ್ ವಿಡಿಯೋ ಮಾಡ್ತಾ ಇನ್ನೂ ಸ್ವಲ್ಪ ದಿನ ಅಪ್ಡೇಟ್ ಮಾಡ್ತಾ ಬಂದೆ. ಸೊ ಅದಾದಮೇಲೆ ಅಲ್ಲಲ್ಲಿ 15 ದಿನ, ಒಂದು ವಾರ ಗ್ಯಾಪ್ ಹೊಡೆಯೋಕತ್ತಿದೆ. ಯಾಕೆಂದರೆ ಅವಾಗವಾಗ ಇಂಟರ್ನಲ್ಸು, ಎಕ್ಸಾಮು ಬರ್ತಾನೆ ಇರ್ತಾವೆ ಡಿಗ್ರಿಗೆ ಬಂದಮೇಲೆ. ಸೊ PU ಮುಗಿದು ಡಿಗ್ರಿಗೆ ಬಂದೆ. ಸೊ ಡಿಗ್ರಿಗೆ ಬಂದಮೇಲೆ ಬರ್ತಾ ಚಾನಲ್ಲು ಒಂದು 98K ಆಗಿತ್ತು. 98K ಗಂಟನೂ ನಾನು ವೀಡಿಯೋ ಮಾಡಿದೆ. 98K ಆದಾಗ ನಿಲ್ಲಿಸ್ಬಿಟ್ಟೆ. ಸೊ ಯಾಕೆಂತಂದರೆ ನನಗೆ ಹುಷಾರಿಲ್ದಂಗೆ ಆಗಿ ನಿಲ್ಲಿಸ್ಬಿಟ್ಟೆ, ಚಾನಲ್ಲು ನಿಲ್ಲಿಸ್ಬಿಟ್ಟೆ. ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಹಂಗಾಗಿ ಚಾನಲ್ ಫುಲ್ಲು ನಿಂತುಬಿಟ್ಟಿತ್ತು. ಸೊ ಆದ್ರೂ ನಾನು 98K ನಿಂತರೂ ಕೂಡ ಸೊ ಹಳೆ ವೀಡಿಯೋಗಳೆಲ್ಲ ಓಡಿ 100K ದಾಟಿ 102K ಗಂಟ ಬಂದು ನಿಂತಿದ್ದೆ ಇವಾಗ ಪ್ರೆಸೆಂಟ್ಲಿ. ಸೊ ಇದು ನನ್ನ ಯೂಟ್ಯೂಬ್ ಕತೆ, 0 to 100K ಅಂದರೆ 0ಇಂದ 1 ಲಕ್ಷ ಯಾವ ಥರ ಮಾಡಿದೆ ಅನ್ನೋದು. ಸೊ ಇನ್ನೂ ಹೇಳ್ತಾ ಹೋದರೆ ದೊಡ್ಡ ಕತೆ ಆಯ್ತು ನಂದು. ಅದೆಲ್ಲ ಹೇಳ್ಕೊಳ್ಳೋಷ್ಟು ಟೈಮು ಇಲ್ಲ, ನನ್ನ ಫೋನಲ್ಲಿ ಸ್ಟೋರೇಜು ಇಲ್ಲ. ಸೊ ಹಂಗಾಗಿ ಗೆಳೆಯರೇ, ಇಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಯಾವ ಥರ ಶುರು ಮಾಡಿದೆ, ಯಾವ ಥರ ರೀಚ್ ಆದೆ ಅಂತ ಹೇಳಿದ್ದೀನಿ. ಸೊ ಏನಂತಂದರೆ, ಹೊಸ ಯೂಟ್ಯೂಬರ್ಸು ಯೂಟ್ಯೂಬ್ ಮಾಡಬೇಕಂತ ಬರ್ತೀರಾ. ಸೊ 1-2 ದಿನ, 20 ದಿನ, 30 ದಿನ, 1 ತಿಂಗಳು, 2 ತಿಂಗಳು ಮಾಡ್ತೀರಾ. ಆಮೇಲೆ ಡಿಮೋಟಿವೇಟ್ ಆಗ್ಬಿಡ್ತೀರಾ. ಏನು ಗುರು ಇದು ಏನು ಮಾಡಿದ್ರು ಏನು ಬರ್ತಾನೆ ಇಲ್ಲ, ನನಗೆ ದುಡ್ಡು ಬರ್ತಿಲ್ಲ, ನನಗೆ ವ್ಯೂಸ್ ಬರ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತೀರಾ. ಸೊ ಅದೆಲ್ಲ ಒಂದು ದಿನಕ್ಕೆ ಬರಲ್ಲ, ತಿಂಗಳಾನ್ಗಟ್ಟಲೆ ಪರಿಶ್ರಮ ಇರಬೇಕಾಗುತ್ತೆ. ಹಂಗಾಗಿ ಹೇಳ್ತಿದ್ದೀನಿ, ಹೊಸ್ದಾಗಿ ಯಾರು ಶುರು ಮಾಡ್ತೀನಿ ಅನ್ನಂಗಿದ್ರೆ ಶುರು ಮಾಡಿದ್ಮೇಲೆ ಬಿಡಬೇಡ್ರಿ, ಇಲ್ಲ ಶುರುನೇ ಮಾಡಬೇಡ್ರಿ. ಶುರು ಮಾಡ್ತೀರಾ, ಎಲ್ಲ ಕರೆಕ್ಟಾಗಿ ಐತೆ, ನಿಮ್ಮ ಹತ್ರ ಫೋನ್ ಐತೆ, ಸ್ಟೋರೇಜ್ ಐತೆ, ನೆಟ್ ಐತೆ, ನಿಮಗೆ ಮಾಡೋಕ್ಕೆ ಟೈಮ್ ಐತೆ ಅನ್ನಂಗಿದ್ರೆ ಶುರು ಮಾಡಿರಿ. ಶುರು ಮಾಡಿದ್ಮೇಲೆ ಬಿಡಬೇಡ್ರಿ. ಕನ್ಸಿಸ್ಟೆನ್ಸಿ ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ, ನಾನು ಅವಾಗವಾಗ ಗ್ಯಾಪ್ ಹೊಡೆದಂಗೆ ಇದ್ದಿದ್ರೆ, ಎಕ್ಸಾಮ್ ಟೈಮಲ್ಲೂ ನಿಲ್ಲಿಸ್ದಂಗೆ ಇದ್ದಿದ್ರೆ, ಸೊ ನಾನು ಚಾನಲ್ಲು 6 ತಿಂಗಳು ಮುಂಚೆನೇ 100K ಆಗಿರೋದು. ಬಟ್ ನಾನು ಅವಾಗವಾಗ ಟೈಮ್ ಅನಿವಾರ್ಯ ಕಾರಣದಿಂದ ನಿಲ್ಲಿಸಲೇಬೇಕಾಯಿತು. ಸೊ ಗೆಳೆಯರೇ, ಹಂಗಾಗಿ ನೀವು ಯೂಟ್ಯೂಬ್ ಮಾಡೋಂಗಿದ್ರೆ ಮಾಡಿರಿ. ಸೊ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಆದರೆ ಏನಂತಂದರೆ, ಸ್ಟಾರ್ಟ್ ಮಾಡಿದ್ಮೇಲೆ ನಿಲ್ಲಿಸ್ಬೇಡಿ. ಆಮೇಲೆ ಇನ್ನೊಂದು ನೀವು ಕೇಳ್ಬೋದು, ನಿಮ್ಮ ಫ್ರೆಂಡ್ಸ್ ಎಲ್ಲ ಆಡ್ಕೊಂತಿರ್ಲಿಲ್ಲನಪ್ಪ, ಫ್ರೆಂಡ್ಸ್ ಝೋನ್ ಯಾವ ಥರ ಇತ್ತು ಅಂತ ನೀವು ಕೇಳ್ಬೋದು. ಆಡ್ಕೊಂತಿದ್ರು ಅಂದರೆ ಹಂಗಿಂಗಲ್ಲ, ನೋಡು ಇವನು ಬಸ್ ವಿಡಿಯೋ ಮಾಡ್ತಾನಂತೆ, ಇವನು KSRTC ಅಂತ ಕರೆಯೋದು. ಆಮೇಲೆ ಭಾರಿ ದೊಡ್ಡ ಯೂಟ್ಯೂಬಪ್ಪ, ಭಾರಿ ದೊಡ್ಡ ಯೂಟ್ಯೂಬರು ಅಂತೆಲ್ಲ ಅವಾಗ ಕರಿತಿದ್ರು. ಇವಾಗ ಕರೀಲಿ ದೊಡ್ಡ ಯೂಟ್ಯೂಬರೇ ಆಗಿದ್ದೀನಿ, ಯಾಕೆಂದರೆ 100K ಅಲ್ಲ, ಅವಾರ್ಡ್ ಬೇರೆ ಬಂದೈತೆ ನೋಡ್ರಿ. ಸೊ ದೊಡ್ಡ ಯೂಟ್ಯೂಬರೇ ಆಗಿದ್ದೀನಿ ಇವಾಗ. ಸೊ ಅವಾಗ ಭಾರಿ ಆಡ್ಕೊಂತಿದ್ರು, ಭಾರಿ ದೊಡ್ಡ ಯೂಟ್ಯೂಬರು, 100 ಸಬ್ಸ್ಕ್ರೈಬರು, 200 ಸಬ್ಸ್ಕ್ರೈಬರು. ಇವಾಗ ಅನ್ನಕ್ಕೆ ಬರಲ್ಲ, ಇವಾಗ ಅವರೇ ಸಪೋರ್ಟ್ ಮಾಡ್ತಾರೆ. ಸೊ ಗೆಳೆಯರೇ, ಸೊ ಹಿಂಗೆ ಅಪಮಾನ ಇದ್ದೇ ಇರ್ತವೆ. ಅವನ್ನೆಲ್ಲ ತಲೆಗೆ ಹಾಕೊಂಡ್ರೆ ನಾವು ಹಿಂಗೆ ಅವಾರ್ಡ್ ತಗೊಳಕ್ಕಾಗಲ್ಲ.
ಸೊ ಅದಕ್ಕಾಗಿಯೇ ಹೇಳ್ತಿದ್ದೀನಿ, ಯಾರು ಶುರು ಮಾಡ್ಬೇಕಂದಂಗಿದ್ರೆ ಶುರು ಮಾಡಿರಿ, ಒಳ್ಳೇದಾಗಲಿ. ಸೊ ನನ್ನ ಫ್ರೆಂಡ್ಸು ಕೂಡ ಶುರು ಮಾಡೋಕ್ಕಾಗ್ದಲ್ಲೇ ಬಿಟ್ಟಿದ್ದಾರೆ. ಯಾಕೆಂತಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ದಲೆ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗೋದು. ಆಮೇಲೆ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಕೇಳ್ರಿ. ಸೊ ನನ್ನ ಹತ್ರ PC ಎಂಥದ್ದು ಇರಲಿಲ್ಲದ್ರಿಂದ ನಾನು ಫೋನಲ್ಲೇ ಮಾಡಬೇಕಾಗಿತ್ತು ಅನಿವಾರ್ಯ. ಸೊ ಗೆಳೆಯರೆ, ನಾನು ಫೋನ್ನ ಗೇಮ್ಗಳು ಮಾತ್ರ ಮಾಡಿರೋದು ವೀಡಿಯೋಗಳು, ಜಾಸ್ತಿ PC ಹೈ ಲೆವೆಲೆಲ್ಲ ಹೋಗಿಲ್ಲ. ಸೊ ನನ್ನ ಹತ್ರ ಲ್ಯಾಪ್ಟಾಪು ಇಲ್ಲ, ಕಂಪ್ಯೂಟ್ರು ಇಲ್ಲ, ಆದರೆ ಜ್ಞಾನ ಐತೆ, ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತೈತೆ, ಆದರೆ ಅದನ್ನು ತಗೊಂಡಿಲ್ಲ. ನನ್ನ ಹತ್ರ ಪರ್ಸ್ನಲ್ ಕಂಪ್ಯೂಟ್ರು ಇಲ್ಲ, ಲ್ಯಾಪ್ಟಾಪು ಇಲ್ಲ, ಹೋಗ್ಲಿ ಇನ್ನೊಂದು ಫೋನು ಇಲ್ಲ. ಅದನ್ನಂತೂ ನಾನು ಆನೆಸ್ಟಾಗಿ ಹೇಳಬಲ್ಲೆ, ಸುಳ್ಳು ಹೇಳಲ್ಲ. ಸೊ ಇರೋದೊಂದೇ ಫೋನು, ಅದೇ ಫೋನಲ್ಲೇ ವಿಡಿಯೋ ಮಾಡ್ತಿರೋದು, ಇವಾಗಲೂ ಕೂಡ ಅದೇ ಫೋನಲ್ಲೇ ಶೂಟ್ ಮಾಡ್ತಿರೋದು. ಆಮೇಲೆ ಸ್ಟೋರೇಜ್ ಪ್ರಾಬ್ಲಮ್ಮು, ನನಗೆ ಅದೊಂದೇ ದೊಡ್ಡ ಪ್ರಾಬ್ಲಮ್ಮು. ಇವಾಗ ವ್ಲಾಗ್ ಚಾನಲ್ಲು ಮತ್ತು ಗೇಮಿಂಗ್ ಚಾನಲ್ ಎರಡನ್ನೂ ಯಾಕೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಹಂಗಾಗಿ ಬರೋ ಸ್ಟೋರೇಜ್ ಎಲ್ಲ ಕಮ್ಮಿ ಮಾಡಿದ್ರು ಕೂಡ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಹಂಗಾಗಿ ಅದೊಂದೇ ನನಗೆ ಪ್ರಾಬ್ಲಮ್ ಆಗಿದ್ದು. ಆಮೇಲೆ ಇಂಟರ್ನೆಟ್ಟು ಅಷ್ಟೇ, ನೀವು ಹಾಕ್ಸ್ಕೋಬೋದು, ಇಂಟರ್ನೆಟ್ಟಿನಂತ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಹೊಸ್ದಾಗಿ ಯಾರು ಶುರು ಮಾಡ್ತೀರಾ ಅನ್ನಂಗಿದ್ರೆ ಶುರು ಮಾಡಿರಿ. ಸೊ ಒಂದು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಹೇಳ್ಬೇಡ್ರಿ. ಸೊ ನಿಮ್ಮ ಫ್ರೆಂಡ್ಸು ಸಪೋರ್ಟ್ ಮಾಡ್ತಾರೆ ಅನ್ನಂಗಿದ್ರೆ ಮಾತ್ರ ಹೇಳ್ರಿ, ಇಲ್ಲ ಅಂದರೆ ಪಕ್ಕ ಹೇಳೋಕೆ ಹೋಗ್ಬೇಡ್ರಿ. ಯಾಕೆಂದರೆ ಫಸ್ಟು ಡಿಮೋಟಿವೇಟ್ ಮಾಡೋದಾದರೆ ಅವರು, ಫಸ್ಟು ಡಿಮೋಟಿವೇಟ್ ಮಾಡೋದು ಯಾರು? ಫ್ರೆಂಡ್ಸು. ಬಾರಿ ಅಂತಾನು ಇಂತಾನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತಂದು ನಿಮ್ಮನ್ನು ಡಿಮೋಟಿವೇಟ್ ಮಾಡಿಬಿಡ್ತಾರೆ, ನೀವು ನಿಲ್ಲಿಸ್ಬಿಡ್ತೀರಾ. ಸೊ ಯಾರಿಗೂ ಹೇಳೋಕೆ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ರಿ, ಪಕ್ಕ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಗೆಳೆಯರೇ, ಹಂಗಾಗಿ ಹೇಳ್ತಿದ್ದೀನಿ. ಸೊ 100K ಫೈನಲಿ ರೀಚ್ ಆಗಿರುವಂಥದ್ದು, 100K ಆಗಿ ಅವಾರ್ಡ್ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದಿರಾ. ಸೊ ಹೊಸ್ದಾಗಿ ಯಾರು ಮಾರುತಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಸಪೋರ್ಟ್ ಮಾಡಿರಿ. ಇವಾಗ ಇದು 2ನೇ ಚಾನಲ್ ನಂದು. ಸೊ 1ನೇ ಚಾನಲ್ಲು ಗೇಮಿಂಗ್ ಚಾನಲ್ಗೆ ಅವಾರ್ಡ್ ಬಂದಿರುವಂಥದ್ದು. ಈ ಚಾನಲಲ್ಲಿ ಯಾವಾಗ ಬರುತ್ತೆ ನೋಡೋಣ. ಎಷ್ಟೋ ದಿನ ರಾತ್ರಿ ಎಲ್ಲ ವಾಯ್ಸ್ ಓವರ್ ಕೊಟ್ಟು ರಾತ್ರಿ 10-11 ಗಂಟೆಯಲ್ಲೆಲ್ಲ ಮಲ್ಕೊಂಡಿದ್ದೀನಿ, 11, 12, 11 ಗಂಟೆಯಲ್ಲೆಲ್ಲ ಮಲ್ಕೊಂಡಿದ್ದೀನಿ. ಒಂದೊಂದು ಸತಿ ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗು. ಸೊ ಒಂದೊಂದು ಸತಿ ಸ್ಟೋರೇಜ್ ಫುಲ್ ಪ್ರಾಬ್ಲಮ್ಮು, ಆಮೇಲೆ ಗೇಮ್ ಬಗ್ಸ್ಗಳಾದಾಗ ಏನೇನೋ ಪ್ರಾಬ್ಲಮ್ ಆಗ್ತಾಗುರು. ಗೇಮಿಂಗ್ ಚಾನಲ್ಗೆ ಏನಾರು ನೀವು ಶುರು ಮಾಡ್ತೀರ ಅನ್ನಂಗಿದ್ರೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ, ಒಳ್ಳೆ ಫೋನ್ ಇರಬೇಕು, ಒಳ್ಳೆ ಎಕ್ವಿಪ್ಮೆಂಟ್ಸ್ ಇರಬೇಕು, ಹಂಗಂದ್ರೆ ಮಾತ್ರ ಶುರು ಮಾಡಿರಿ ಗೇಮಿಂಗ್ ಚಾನಲ್. ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ ಗೇಮಿಂಗ್ ಚಾನಲ್ ಮೇಂಟೈನ್ ಮಾಡೋದು. ಸೊ ಬೇರೆ ಚಾನಲ್ ಆದರೆ ಹೆಂಗಾರು ಮೇಂಟೈನ್ ಮಾಡ್ಬೋದು. ಸೊ ಗೇಮಿಂಗ್ ಚಾನಲ್ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಗೆಳೆಯರೆ. ಆದರೂ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮೇಂಟೈನ್ ಮಾಡಿರೋದಕ್ಕೂ ನನಗೆ ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು. ಸೊ ಈ ಅವಾರ್ಡ್ನ ವ್ಯಾಲ್ಯೂ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಬಿದ್ದಿರ್ತೀವಿ ಅಂತಂದು. ಸೊ ಗೆಳೆಯರೇ, ಫೈನಲಿ 100K 1 ಲಕ್ಷ ಸಬ್ಸ್ಕ್ರೈಬರ್ ರೀಚ್. ಸೊ ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ನಾನು 100K ಮಾಡ್ತೀನಿ ಅಂತ ನನಗಂತೂ ಅಂದ್ಕೊಂಡೇ ಇರಲಿಲ್ಲ ಕನಸು ಮನಸ್ಸಿನಲ್ಲೂ. ಯಾಕೆಂತಂದರೆ ನಾನು ಏನೋ ಮಾಡೋಣ ವೀಡಿಯೋನ ಅಂತ ಮಾಡಿ ಬರ್ತಾ ಎಲ್ಲ ತಿಳ್ಕೊಂಡೆ, ತುಂಬ ಕಲ್ತಿದ್ದೀನಿ. ಸೊ ಯೂಟ್ಯೂಬಿಂದ ಏನು ಸಿಕ್ತು ಅಂತಂದರೆ ತುಂಬ ಕಲ್ತಿದ್ದೀನಿ ನಾನು, ತುಂಬ ನಾಲೆಡ್ಜ್ ಸಿಕ್ಕಿದೆ ನನಗೆ ಯೂಟ್ಯೂಬ್ ಯಾವ ಥರ ಮಾಡೋದು. ಮತ್ತು ಸ್ವಲ್ಪ ಕಮೆಂಟ್ಸ್ಗಳು, ರಿಪ್ಲೈಗಳು, ಆಮೇಲೆ ಬ್ಯಾಡ್ ಕಮೆಂಟ್ಸು ಎಲ್ಲ ನೋಡಿಬಿಟ್ಟಿದ್ದೀವಿ ಯೂಟ್ಯೂಬಿಗೆ ಬಂದಮೇಲೆ. ನಾವೇನೋ ಇತ್ತೀಚಿಗೆ ಬಂದಿರೋರಲ್ಲ, ಆಲ್ರೆಡಿ 2 ವರ್ಷ 3 ವರ್ಷ ಆಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, 3 ವರ್ಷ ಅಂತ ಹೇಳಿದ್ನಲ್ವ. ಸೊ ಗೆಳೆಯರೇ, ನೀವು ಕೂಡ ಶುರು ಮಾಡೋಂಗಿದ್ರೆ ಮಾಡಿರಿ. ಆದರೆ ನಾನು ಆವಾಗಲೇ ಹೇಳಿದ್ದೀನಿ ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಅಂತಂದು ಅಷ್ಟು ಫಾಲೋ ಮಾಡಿರಿ. ಆಮೇಲೆ ಇನ್ನೊಂದು, ಯೂಟ್ಯೂಬಿಗೆ ಬಂದಮೇಲೆ ನೀವು ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾಳ್ರಿ. ನನಗೆ ಇಷ್ಟು ದುಡ್ಡು ಬರಲೇಬೇಕು, ನನಗೆ ಇಷ್ಟು ಜನ ನೋಡಲೇಬೇಕು, ನನಗೆ ಯಾರು ನೋಡ್ತಾನೆ ಇಲ್ಲ, ನಾನು ಅಂಥ ವೀಡಿಯೋ ಮಾಡಬೇಕಾಗಿತ್ತು, ಇಂಥ ವೀಡಿಯೋ ಮಾಡಬೇಕಾಗಿತ್ತು, ಸೊ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಅಷ್ಟು ಬರಲಿಲ್ಲ, ಇಷ್ಟು ಬರಲಿಲ್ಲ ಅಂತೆಲ್ಲ ನೀವು ಅಂದ್ಕೊಂಡ್ರೆ ನೀವು ಮತ್ತೆ ದೊಡ್ಡ ತಪ್ಪು ಮಾಡ್ದಂಗೆ. ನೀವು ಅಷ್ಟು ಬರಲಿ ಬಿಡಲಿ ನೀವು ಮಾಡಬೇಕಾಗುತ್ತೆ. ಮನಸ್ಸಲ್ಲಿ ಇಷ್ಟೇ ಬರಬೇಕಂತ ನೀವು ಫಿಕ್ಸ್ ಆಗಿಬಿಡ್ರಿ. ಸೊ ನೀವು ಅಂದ್ಕೊಂಡಂಗೆ ಆಗಿಬಿಟ್ರೆ ದೇವರಾಗ್ತಿದ್ದ ಮನ್ಸ, ಅಂದ್ಕೊಂಡಂಗೆ ಏನು ಸಿಗಲ್ಲ ಗುರು. ಹಂಗಾಗಿ ನೀವೇನು ಮಾಡಬೇಕು, ನಿಮ್ಮ ವೀಡಿಯೋಸ್ನ ಕರೆಕ್ಟಾಗಿ ಮಾಡಿರಿ, ನಿಮಗೆ ಸಕ್ಸಸ್ ಸಿಗುತ್ತೆ. ಮಾಡಿದಷ್ಟು ನೀಡು ಭಿಕ್ಷೆ, ಗೊತ್ತಲ್ಲ. ನೀವೆಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿರ್ತೀರೋ ಅಷ್ಟು ವ್ಯೂಸ್ ಬಂದೇ ಬರುತ್ತೆ. ಸೊ ಸಪೋರ್ಟ್ ಅಂತೂ ಸಿಗುತ್ತೆ ಗುರು, ನೀವು ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡಿದರೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಸೊ ಇದಾಗಿತ್ತು ನನ್ನ ಎಕ್ಸ್ಪೀರಿಯನ್ಸು. 0ಇಂದ 1 ಲಕ್ಷ ಸಬ್ಸ್ಕ್ರೈಬರ್ಸ್ವರೆಗೂ ಏನೇನೆಲ್ಲ ಫೇಸ್ ಮಾಡಿದೆ, ಏನು ಎತ್ತ ಅಂತ ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀನಿ. ಇನ್ನೂ ಹೇಳ್ತಾ ಹೋದರೆ ಮತ್ತೆ ದೊಡ್ಡ ಕತೆ ಆಗಿಬಿಡುತ್ತಿದ್ದು, ಅಷ್ಟಕ್ಕೆ ಸ್ಟೋರೇಜ್ ಎಲ್ಲ ನನ್ನ ಫೋನಲ್ಲಿ. ಸೊ ಬ್ರೀಫಾಗಿ ಸ್ವಲ್ಪ ಏನೇನು ಹೇಳ್ಬೋದು ಅಂತ ಅನಿಸುತ್ತೋ ನನಗೆ, ನನ್ನ ಅನಿಸಿಕೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ಮಿಸ್ ಮಾಡದೆ ಒಂದು ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.